ಸಾರ್ವಜನಿಕರೇ, ವಿವಿಧ ಸಂಘಟನೆಗಳಿಂದ ಬಂದಿರುವಂತಹ ಪದಾಧಿಕಾರಿಗಳೇ, ವಿದ್ಯಾರ್ಥಿಗಳೇ, ಇದನ್ನ ಹೇಳಕ್ ಇಷ್ಟಪಡೋದು ಅಂದ್ರೆ ನಮ್ಮಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಭಾವನೆ ಇದೆ. ಈ ಭೂಮಿ ಇದೆ ಅಂದ್ರೆ ಇದು ಬಿಸಿ ಬಿದ್ದಿದೆ ಅನ್ನೋ ಒಂದು ಮನೆ ಭಾವನೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ಎಲ್ಲರೂ ಎಲ್ಲಿ ಬೇಕು ಅಂತಂದ್ರೆ ಈ ಸಿಂಪಲ್ ಆಗಿದೆ ಅಂದ್ರೆ ನಿಮ್ಗೆಲ್ಲ ನೀವು ನೋಡೋದು, ನೀವು ನಾನು ಎಲ್ಲ ನೋಡ್ತೇನೆ ರೋಡ್ ಸೈಡ್ ಅಲ್ಲಿ ಅಲ್ಲಿ ನೋಡಿ ಬಾಟಲ್ಗಳನ್ನು ತೆಗೆದು ಒಂದು ಎಲ್ಲ ಮಾಡಿ ನಂತರ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಎಲ್ಲಿ ಬೇಕಾದ್ರೂ ಕೆರೆ ಬಯಲುಗಳು, ಹಳೆ ಸಾಲುಗಳು ಎಲ್ಲ ಮನೇಲಿ ಬೇಡವಾದ ವಸ್ತುಗಳೆಲ್ಲ ತಗೊಂಡೆಲ್ಲ ಸುಲ್ಕೊಂಡ್ಬಿಡೋದು. ಅದು ಏನಾಗ್ತದೆ, ಮಳೆಗಾಲ ಬಂದಾಗ ಅದೆಲ್ಲವೂ ಸಹ ಎಲ್ಲಿದ್ದಾರೆ ಅಶ್ವಥನ್ ಸಾಹೇಬ್ ಲೇಟಾಗಿ ಬರ್ತಾರ ಉಸ್ಮಾನಿ ಸಾಹೇಬ್ರಾದ್ಮೇಲೆ ಅವುಗಳ ಕಷ್ಟ ಸಂಕಷ್ಟಗಳನ್ನು ಯಾಕೆ ಕೇಳಬೇಕು? ಇಲ್ಲಾಂದ್ರೆ ಮತ್ತೆ ನಾವು ಪರಿಸರಕ್ಕೆ ಬೇರೆ ಗಿಡಗಳ ನಡೀತಾ ಇದೆ. ಇಲ್ಲ ಸರ್, ಇಲ್ಲ ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇದೆ. ಹೈಸ್ಕೂಲ್ ಗ್ರೌಂಡ್ ದೇವರಾಜ್ ಸಮುದಾಯ ಗ್ರೌಂಡ್. ನಾನು ಎಕ್ಸ್ಪೆಕ್ಟ್ ಮಾಡೋದು ಹೌದು ಸರ್. ಈಗ ನನ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಲ್ಲ ಸರ್, ದೇವರಾಜ್ ಸಮುದಾಯ ಆನಂತರ ಯಾವುದೇ ಬೇಡವಾದ ವಸ್ತುನ ಎಲ್ಲೋ ಹಾಕ್ತಾರೆ. ಹಾಗೆ ಪ್ರತಿಯೊಬ್ಬರು ನೀವು ನಿಮ್ಮ ಕುಟುಂಬದ ಸದಸ್ಯರಿಗೆ ಈ ಒಂದು ಕೆಲ ವಿಚಾರಗಳನ್ನ ಗಮನಿಸಿ. ನೀವು ನಿಮ್ಮ ವಿದ್ಯಾರ್ಥಿಗಳೇನಿದ್ದಾರೆ, ನಿಮ್ಮ ಮನೆಯಲ್ಲಿರುವಂತ ನಿಮ್ಮ ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ಅಕ್ಕ ತಂಗಿ, ನಿಮ್ಮ ತಂದೆ ತಾಯಿ ಎಲ್ಲರಿಗೂ ಹೇಳ್ಬೋದು. ಈ ತರ ಒಂದು ವಿಚಾರ ಇವರೆಲ್ಲ ಎಷ್ಟೊಂದು ಜನ ಬಂದಿದ್ರು, ಮಾತಾಡಿದ್ರು. ಏನಂತಂದ್ರೆ ಕನಿಷ್ಠ ನಿಮ್ಮಲ್ಲಿ ಎಲ್ಲಾದ್ರೂ ಖಾಲಿ ಜಾಗ ಇದ್ರೆ ಒಂದು ಗಿಡ ನಡ, ನಿಮ್ಗೆ ಖುಷಿ ಅನ್ನಿಸ್ತಿರುತ್ತೆ. ನಾನು ಎಲ್ಲಾದ್ರೂ ಹೋದ್ರೆ ನನ್ನ ಮನೆ ಮುಂದೆ ಖಾಲಿ ಎಲ್ಲೇ ಹೋದ್ರು ಒಂದು ಬಾಡಿಗೆ ಮನೆ ಒಂದು ಗಿಡ ನೆಟ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಇನ್ನೊಂದ್ಸರಿ ಹೋದಾಗ ಇದು ನಾನು ನೆಟ್ಟಿರ್ತೀನ ಬದುಕ್ತೀನಿ. ಯಾಕೆಂದ್ರೆ ನಮ್ಗೆ ಅದು ಖುಷಿ ಕೊಡ್ತದೆ, ಅದೇ ಒಂದು ನೆನಪು. ಯಾಕೆ ನೀವು ಸಹ ನಿಮ್ಮ ಜಮೀನಲ್ಲಿದ್ರೆ, ಮನೆ ಹತ್ರ ಇದ್ರೆ ಅಥವಾ ಜಿಲ್ಲೆಯಲ್ಲಿ ಅವಕಾಶ ಇದೆ, ಒಂದು ಗಿಡವನ್ನ ನೆಟ್ಟು ನಿಮ್ಮ ಹೆಸರು ಬೆಳೆಸಿ. ಅದು ಒಂದೇ ಒಂದು ಗಿಡ ನಿಮ್ಗೆ ಅಷ್ಟೊಂದು ಸಂತೋಷ ಕೊಡ್ತದೆ. ಅನಂತರ ಇವತ್ತ ಬೇಸಿಗೆ ಎಲ್ಲ ಅನುಭವಿಸಿದ್ರಲ್ಲ, ಬೇಸಿಗೆ ಎಲ್ಲರೂ ಅನುಭವಿಸಿದ್ದೀರಿ ಅಂತ ನೋಡಿದ್ದೀರಿ. ಎಲ್ಲರೂ AC 24 ಗಂಟೆ ಕೂತ್ಕೊಳಕ್ಕಾಗೋದಿಲ್ಲ. ಬದಲಾವಣೆ ಇವತ್ತ ಎದೆಲ್ಲ ಹೊರಗೆ ಬಂದ್ರೆ ಟೈರ್ಡ್ನೆಸ್ ಆಗ್ಬಿಡ್ತೀವಿ. ಮತ್ತೊಂದು ಆಮೇಲೆ ಮರಗಳ ದೇಶದಲ್ಲಿರುವಂತ ಒಂದು ಪರಿಸರ, ಒಳ್ಳೆಯ ಪರಿಸರ ಇರಬೇಕಾಗುತ್ತೆ. ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ನೋಡಿ ಸರ್ ಹಾಗಾಗಿ ಕನಿಷ್ಠ ನಿಮ್ಮ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಒಂದೊಂದು ಗಿಡನ ಬೆಳೆಸಿ. ನಿಮ್ಮಲ್ಲಿರೋಂಥ ಈಗ ಉದಾಹರಣೆಗೆ ಒಂದು ಕೆರೆ ಇದೆ, ಆ ಕೆರೆ ಹತ್ರ ಯಾರಾದ್ರೂ ಬೇಡವಾದ ವಸ್ತುಗಳನ್ನು ಹಾಕಬೇಕಾಗಿದೆ, ಅದನ್ನು ಬೆರಗಿಸಿ ಅವ್ರು ಒಳ್ಳೆ ಮಾತಾಡಿ ಬೆಳಬೇಕು ಅಂತ ಏನಿಲ್ಲ. ನಾನು ಸಾಧ್ಯ ಆದ್ರೆ ಎಲ್ಲ ಸಂಘಟನೆಗಳೆಲ್ಲ ಸೇರಿ ನಿಮ್ಮ ಇರುವಂತ ಕೆರೆಗಳು ಮತ್ತೊಂದನ್ನ ಸ್ವಚ್ಛ ಮಾಡ್ಕೊಳ್ಳಿ. ಪ್ರಕೃತಿಯನ್ನು ಉಳಿಸಿದ್ರೆ ನಾವು ಬೆಳಿತೀವಿ ಅಂತಂದ್ರೆ ನಾವು ಸಹ ಒಂದಲ್ಲ ಒಂದನ್ನ ಬೆಳೆದು ಹಾಗೆ ನಾನು ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ಅನೇಕ ವಿಚಾರಗಳನ್ನ ನಿಮ್ ಜೊತೆ ಮಾತಾಡಕ್ಕೆ ಇರ್ತದೆ. ಇನ್ನೊಮ್ಮೆ ಯಾರಾದ್ರೂ ಇಲ್ಲಿ ಒಂದು ಸಂಸ್ಥೆಯವರು ನಮ್ಮನ್ನ ಕರೀರಿ, ಅನೇಕ ವಿಚಾರಗಳನ್ನು ಮಾತಾಡುತ್ತಿದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ವಿದ್ಯಾರ್ಥಿಗಳು ಹೇಗೆ ಅವರು ತಮ್ಮನ್ನ ತಾವು ಹೇಗೆ ರಕ್ಷಿಸ್ಕೋಬೇಕು, ಮನೆ ಸ್ವತ್ತನ್ನ ರಕ್ಷಿಸ್ಕೊಳ್ಳೋದು ಹೇಗೆ, ಆನಂತರ ಸೈಬರ್ ಹೇಗೆ ಹಾಳು ಮಾಡ್ತಾ ಇದ್ದೀವಿ,
ಅದನ್ನ ಹೇಗೆ ರಕ್ಷಿಸ್ಕೋಬೇಕು, ಮಹಿಳೆಯರ ಮಕ್ಕಳು ಎಲ್ಲ ವಿಚಾರ ಮಾತಾಡೋದಿದೆ. ನಂತರ ಒಂದಿನ ಔಟ್ಲೇಟ ನಿಮ್ಗೆ ತಲುಪಿಸ್ಕೊಟ್ರೆ ನಾವು ಬಂದು ಮಾತಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮೊಟ್ಟಿಗೆ ಸೇರಿ ಇಲ್ಲಿ ಈ ಒಂದು ಸಂತೋಷದ ಸಮಯವನ್ನು ಕಳೆಯಲಿಕ್ಕೆ ಅವಕಾಶ ಕೊಡಲಿಕ್ಕೆ, ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ನಿಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.